ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದಾಗಿನಿಂದ ಡಿ ಕೆ ಶಿವಕುಮಾರ್ ನಾನಾ ರೀತಿಯಾದಂಥ ಬದಲಾವಣೆಗಳಿಗೆ ಮುಂದಾಗ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, 30ರಿಂದ 33 ದಿನ ಆಯಿತು ಅಂತ ಅನಿಸುತ್ತೆ ಇವತ್ತಿಗೆ ಅವರು ಅಧಿಕಾರ ವಹಿಸಿ ಮುಖ್ಯಮಂತ್ರಿ ಆಗಿ ಅನೇಕ ಬದಲಾವಣೆಗಳನ್ನು ತರುವ ನಿಟ್ಟಿನಲ್ಲಿ, ಅಭಿವೃದ್ಧಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಂಪುಟ ರಚನೆ, ಸಂಪುಟ ಕಸರತ್ತು ಕೂಡ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ತಲೆನೋವು ಕೊಟ್ಟರೂ ಕೂಡ ಅದರ ನಡುವೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ತನ್ನ ಜವಾಬ್ದಾರಿಯನ್ನು ಮರಿತಾ ಇಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ. ದಿಸ್ ಇಸ್ ದ ನ್ಯೂಸ್. ರಾಜ್ಯದ 224 ಶಾಸಕರಿಗೆ ಮುಖ್ಯಮಂತ್ರಿ ಡಿ ಕೆ ಬಿಗ್ ಶಾಕ್. ಇನ್ಮುಂದೆ ಶಾಸಕರು ಸುಮ್ಮನೆ ಕಾರ್ಗಳನ್ನೆಲ್ಲ ಬಳಸೋಂಗಿಲ್ಲ ಅಂದರೆ ಈಗ ಮುಂಚೆ ಎಲ್ಲ ಬಳಸ್ತಾ ಇದ್ರು ಅಂತ ಅರ್ಥ. ಶಾಸಕರ ಭವನದ ಸರ್ಕಾರಿ ವಾಹನಗಳ ದುರ್ಬಳಕೆಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಏನೋ ಮುಂದಾಗ್ತಾ ಇದ್ದಾರೆ ಸಿಎಂ ಸಾಹೇಬರು. ವೈಯಕ್ತಿಕ ಕಾರಣಗಳಿಗೆ ಸರ್ಕಾರಿ ವಾಹನ ಬಳಸಿದ್ರೆ ಪೆನಾಲ್ಟಿ ಅಂತೆ, ದಂಡ ಕಟ್ಟಬೇಕಂತೆ. ವಿಧಾನಸಭೆ ಕಾರ್ಯಾಲಯದಿಂದ ಮಹತ್ವದ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಅಂತೆ. ಎಸ್, ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಮ್ಯಾಟರ್ ಟು ಬಿ ಡಿಸ್ಕಸ್ಡ್. ಒಂದನ್ನು ನಾವು ಯೋಚನೆ ಮಾಡಬೇಕು, ಅವ್ರು ಏನೇ ಮಾಡಿದರೂ ಕೂಡ ನಮ್ಮ ತೆರಿಗೆ ಹಣದಲ್ಲೇ ಮಾಡ್ತಾರೆ ಅನ್ನುವ ಒಂದು ಕಲ್ಪನೆ ನಮಗಿರಬೇಕಾಗತ್ತೆ. ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಇರಬೇಕಾಗತ್ತೆ. ಹಾಗಾಗಿ ಮುಖ್ಯಮಂತ್ರಿ ಜನರ ಪ್ರತಿನಿಧಿಯಾಗಿ, ಜನರ ಮಂತ್ರಿಯಾಗಿ, ಜನರ ಮುಖ್ಯಮಂತ್ರಿಯಾಗಿ ಅವರು ಕಾರ್ಯನಿರ್ವಹಿಸಬೇಕು, ನಿರ್ವಹಿಸ್ತಾ ಇದ್ದಾರಾ ನೋಡೋಣ. ಒಟ್ಟಿನಲ್ಲಿ ವೈಯಕ್ತಿಕ ಕಾರಣಗಳಿಗೆ ಸರ್ಕಾರಿ ವಾಹನಗಳನ್ನು ಬಳಸಿದರೆ ದಂಡ ಕಟ್ಟಬೇಕಾಗತ್ತೆ ಅನ್ನೋದು ಆ ಮಾರ್ಗಸೂಚಿಯ ಸಾರಾಂಶ. ಎಲ್ಲರಿಗೂ ಕೂಡ ನೀವು ಗೌರ್ಮೆಂಟ್ ಕೆಲಸ ಬಿಟ್ಟು, ನಿಮ್ಮ ಕೆಲಸ ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಸರ್ಕಾರಿ ವಾಹನಗಳನ್ನು ಬಳಸೋ ಹಾಗಿಲ್ಲ ನೋಡಿ. ಇದನ್ನು ಯಾವಾಗಲೂ ಸ್ವಯಂ ಪ್ರೇರಿತರಾಗಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಟ್ ಮಾರ್ಗಸೂಚಿನ ಹೊರಡಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ, ಇದು ಎಷ್ಟು ದಿವಸ ಇರುತ್ತೆ ಅನ್ನುವ ಪ್ರಶ್ನೆ ಕೂಡ ಜನಸಾಮಾನ್ಯರಿಗೆ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗಿರುವಂಥ ಒಂದು ದೊಡ್ಡ ಪರ್ಸೆಪ್ಷನ್ ಏನಂತ ಹೇಳಿದ್ರೆ, ಪೊಲಿಟಿಷಿಯನ್ ಅವನು ಯಾರೇ ಇರಲಿ, ಅವ್ರು ಸಾಲ ಮಾಡ್ಕೊಂಡು ವಿನ್ ಆಗಿರ್ತಾರೋ, ಸೋಲ ಮಾಡ್ಕೊಂಡು ವಿನ್ ಆಗಿರ್ತಾರೋ, ಅಥವಾ ಅವ್ರ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ವಿನ್ ಆಗಿರ್ತಾರೋ, ಅಥವಾ ದುಡ್ಡನ್ನೇ ಖರ್ಚು ಮಾಡದೆ ವಿನ್ ಆಗಿರ್ತಾರೋ. ಆದರೆ ರಾಜಕಾರಣಿಗಳಂದ್ರೆ ಏನಪ್ಪ, ಅವರೆಲ್ಲ ಅಧಿಕಾರವಂತರು ರೀ, ಅಧಿಕಾರ ಇರೋದು, ದುಡ್ಡಿರೋರು, ಅವರ ಆಡಿದ್ದೇ ಆಟ, ಹಾಗಾಗಿ ಅವ್ರಿಗೇನು ಸಿಕ್ಕಾಪಟ್ಟೆ ದುಡ್ಡಿರುತ್ತೆ ಅನ್ನುವ ಒಂದು ಪರ್ಸೆಪ್ಷನ್ ಇರುತ್ತೆ. ಹಾಗಾಗಿ ನೀವು ಸರ್ಕಾರಿ ವಾಹನಗಳನ್ನು ಸರ್ಕಾರಿ ಕೆಲಸಕ್ಕೆ ಮಾತ್ರ ಬಳಸಿ ಅನ್ನುವ ಆಶಯದ ಮೇರೆಗೆ ಡಿ ಕೆ ಶಿವಕುಮಾರ್ ಈ ಒಂದು ಸರ್ಕ್ಯುಲರ್ನ ಹೊರಡಿಸ್ದಂಗಿದೆ. ಓಕೆ, ಇನ್ನು ಇದಕ್ಕೆ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ ನೋಡೋಣ. ಅಡಿಷನಲ್ ಇನ್ಫಾರ್ಮೇಷನ್, ಶಾಸಕರ ಹೆಸರಲ್ಲಿರೋ ಸರ್ಕಾರಿ ಕಾರುಗಳನ್ನು ಶಾಸಕರಷ್ಟೇ ಬಳಸಬೇಕು. ಸುಮ್ಮನೆ ಅಲ್ಲಿ MLA ಕಾರ್ಡ್ ಇಟ್ಕೊಂಡು ಬೇರೆ ಯಾರ್ಯಾರು ಬಳಸಂಗಿಲ್ಲ ಅಂತ ಅದರ ಅರ್ಥ. ಶಾಸಕರ ಬದಲು ಅವರ ಕುಟುಂಬಸ್ಥರು, ಬೆಂಬಲಿಗರು ಸರ್ಕಾರಿ ಕಾರ್ ಬಳಸೋ ಹಾಗಿಲ್ಲ. ಇನ್ನು ಮುಂದೆ ಹಿಂಗೆಲ್ಲ ಮಾಡಿದರೆ ಶಾಸಕರ ಮೇಲೆ ಕಠಿಣ ಕ್ರಮ ಆಗೋದು ಖಚಿತ ಅಂತೆ. ವೈಯಕ್ತಿಕ ಕಾರಣಕ್ಕೆ ಏನಾದರೂ ಕಾರ್ಗಳನ್ನ ಬಳಸಿದ್ದೇ ಆದಲ್ಲಿ ಶಾಸಕರ ಸರ್ಕಾರಿ ಕಾರು ಸೇರುತ್ತೆ ಸರ್ಕಾರಿ ಶೆಡ್. ಸರ್ಕಾರಿ ಕಾರ್ ವಿಚಾರದಲ್ಲಿ ಶಾಸಕರಿಗೆ ವಿಧಾನಸಭೆ ಕಾರ್ಯಾಲಯ ಅಲ್ಲಿ ವಾರ್ನಿಂಗ್ ಕೊಡಲಾಗುತ್ತೆ. MLCಗಳೇ ಗಮನಿಸಿ, ಸರ್ಕಾರಿ ವಾಹನ ಬಳಕೆ ಬೆಂಗಳೂರಿಗೆ ಮಾತ್ರ ಸೀಮಿತ. ಮಾಜಿ MLAಗಳೇ ನಿಮಗೂ ಕೂಡ ಗಮನಿಸ್ಬೇಕು, ನೀವು ಇಲ್ಲಿ ಸರ್ಕಾರಿ ಕಾರ್ ಬಳಕೆ ಬೆಂಗಳೂರಿಗಷ್ಟೇ ಸೀಮಿತ, ಹೊರ ಜಿಲ್ಲೆ ಕಾರೆಲ್ಲ ಕೊಂಡೊಯ್ಯಂಗಿಲ್ಲ. ಸಭಾಪತಿಗಳ ಪೂರ್ವಾನುಮತಿ ಕಡ್ಡಾಯ. ಆದರೆ ಸಭಾಪತಿಗಳು ಅನುಮತಿ ಕೊಟ್ಬಿಡ್ಬೋದಾ ನೋಡೋಣ, ಅದನ್ನು ಮುಂದಿನ ಹಂತದಲ್ಲಿ ಡಿಸ್ಕಸ್ ಮಾಡೋಣ. ತುರ್ತು ಪರಿಸ್ಥಿತಿ ಇದ್ದಲ್ಲಿ ಮಾತ್ರ ವೈಯಕ್ತಿಕ ಕಾರಣಕ್ಕೆ ಸರ್ಕಾರಿ ಕಾರ್ ಬಳಕೆ ಮಾಡಬೇಕಾಗತ್ತೆ. ಸರ್ಕಾರಿ ಕಾರ್ ವಿಚಾರದಲ್ಲಿ ಶಾಸಕರಿಗೆ ವಿಧಾನಸಭೆ ಕಾರ್ಯಾಲಯ ಏನು ವಾರ್ನಿಂಗ್ ಕೊಡ್ತಾ ಇದೆಯಂತೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಒಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್, ಆ ಮಾರ್ಗಸೂಚಿ ಪ್ರಕಟಣೆ ಆಗಿರೋದ್ರ ಬಗ್ಗೆ ಅಶ್ವವೇಗ ನ್ಯೂಸ್ಗೆ ಮಾಹಿತಿ ಸಿಕ್ಕಿದೆ. ಅದನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ, ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ.
ಎಸ್ 224 ಶಾಸಕರಿಗೆ ಯಾಕೆ ಡಿ ಕೆ ಶಿವಕುಮಾರ್ ಶಾಕ್ ಕೊಡ್ತಿದ್ದಾರೆ ಅಂತ ನೀವು ನೋಡೋದಾದರೆ ಏನೆಲ್ಲ ಆಗ್ತಾ ಇದೆ, ಏನೋ ಆಗ್ತಿರ್ಬೇಕಲ್ಲ, ಸರಿಯಾಗಿ ನಿರ್ವಹಣೆ ಆಗ್ತಾ ಇರಲ್ಲ, ಯಾವ ಕೆಲಸ ಯಾವುದಕ್ಕೆ ಉಪಯೋಗ ಆಗಬೇಕು. 224 ಶಾಸಕರಿಗೆ ಡಿ ಕೆ ಶಾಕ್ ಯಾಕೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶಾಸಕರ ಭವನದಲ್ಲಿ ಶಾಸಕರಿಗಾಗಿ ಸುಮಾರು ಒಂದು 80 ಕಾರುಗಳಿದ್ದಾವೆ ರೀ. MLC ಆಮೇಲೆ ಮಾಜಿ ಸದಸ್ಯರಿಗಾಗಿ ಸುಮಾರು 40 ವಾಹನಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತವೆ. ಶಾಸಕರ ಹೆಸರಲ್ಲಿ ಅವರ ವೈಯಕ್ತಿಕ ಸಹಾಯಕರಿಂದ ಕಾರ್ ಬಳಕೆ ಮಾಡ್ತಿರ್ತಾರೆ. ಇದೆಲ್ಲ ಸರಿನಾ? ನಮ್ಮ ಯಜಮಾನ್ರದ್ರಿ, ನಮ್ಮ ಅಣ್ಣಂದ್ರಿ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು, ಎಲ್ಲಿ ಬೇಕಲ್ಲ ಅವ್ರ ವೈಯಕ್ತಿಕ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಅನ್ನುವ ಒಂದು ದೊಡ್ಡ ಆರೋಪ ಇದ್ದೇ ಇದೆ ಮತ್ತು ಅದು ಸತ್ಯ ಕೂಡ. ಶಾಸಕರ ಹೆಸರಲ್ಲಿ ಅವರ ಬೆಂಬಲಿಗರಿಂದ ಕಾರ್ ದುರ್ಬಳಕೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕಡಿವಾಣ ಹಾಕಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತೆರಿಗೆ ಹಣ ಸುಖ ಸುಮ್ಮನೆ ಪೋಲಾಗತ್ತೆ ರೀ. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ಶಾಸಕರ ಹೆಸರಲ್ಲಿ ಅವರ ಪರಿಚಯಸ್ಥರಿಂದ ಕಾರ್ ದುರ್ಬಳಕೆ ಆಗೋದನ್ನು ನೀವು ನೋಡ್ತಾ ಇರ್ತೀರಿ. ಯಾರೋ MLA ಬಂದರು ಅಂತ ನೋಡ್ತಾ ಇರ್ತೀವಿ, ಆ MLA ಕಾರ್ಡ್ ನೋಡಿಕೊಂಡು ಅದರಲ್ಲಿ ಯಾರೋ ಇರ್ತಾರೆ, ಆ MLA ಇರೋದೇ ಇಲ್ಲ ಅಲ್ವಾ? ಇಂಥ ಅನುಭವಗಳು ನಿಮಗೂ ಕೂಡ ಆಗಿರ್ಬೋದು. ಬೆಂಗಳೂರು ಮಾತ್ರ ಅಲ್ಲದೆ ಹೊರ ಜಿಲ್ಲೆಗಳಿಗೂ ಕೂಡ ಸರ್ಕಾರಿ ಕಾರ್ ಬಳಕೆ ಮಾಡಲಾಗತ್ತೆ. ಇದರಿಂದ ಶಾಸಕರಿಗೆ ಏನೋ ತುಂಬ ತುರ್ತು ಸಂದರ್ಭದಲ್ಲಿ, ಅಗತ್ಯವಿದ್ದ ಸಂದರ್ಭದಲ್ಲಿ ವಾಹನಗಳ ಕೊರತೆ ಕೂಡ ಉಂಟಾಗ್ಬಿಡುತ್ತೆ. ಹೀಗಾಗಿ ಶಾಸಕರು ಮಾತ್ರ ಅಲ್ಲದೆ ಬೇರೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಯಾರ ಹೆಸರಲ್ಲಿ ಇರುತ್ತೆ, ಯಾರಿಗೆ ಅಲಾಟ್ ಮಾಡಿರ್ತಾರೆ ಅವ್ರು ಮಾತ್ರ ಬಳಸಬೇಕು. ವಾಹನ ಬಳಕೆಗೆ ಪ್ರತಿ ಕಿಲೋಮೀಟ್ರಿಗೆ ₹8ರಿಂದ ₹12ವರೆಗೆ ಶುಲ್ಕ ಇರುತ್ತೆ. ಹಾಲಿ ಶಾಸಕರಾದರೆ ಈ ಮೊತ್ತ ಅವರ ವೇತನದಿಂದ ಕಡಿತ ಆಗುತ್ತೆ. ಓಕೆ, ಟ್ರಾವೆಲಿಂಗ್ ಅಲೋವೆನ್ಸ್ ಅಂತೆಲ್ಲ ಹೇಳ್ತೀವಲ್ಲ, TA, ಆಮೇಲೆ ಡೈಲಿ ಅಲೋವೆನ್ಸ್ ಕೇಳಿರ್ತೀವಿ, TA DA ಅಂತೆಲ್ಲ ಕೇಳಿರ್ತೀರಿ. ಎಸ್, ಅದಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು ಮಾಜಿ ಶಾಸಕರಾದರೆ ಅವರ ಪಿಂಚಣಿಯಿಂದ ನೇರವಾಗಿ ಕಡಿತ ಆಗುತ್ತೆ, ಹಣ ಕಟ್ಟಾಗುತ್ತೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, ಓಕೆ, ಈಗ ಮಾರ್ಗಸೂಚಿ ಏನೇನೋ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಹೊರಡಿಸ್ದಂಗಿದೆ. ಎಸ್, ವಿಧಾನಸಭೆ ಕಾರ್ಯಾಲಯದಿಂದ ಹೊರಡಿಸಲಾಗಿದೆ, ವಾರ್ನಿಂಗ್ ಏನೋ ಕೊಡಲಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ? ಇದೇನು ಸುಮ್ಮನೆ ನಾವು ಏನೋ ಸರ್ಕ್ಯುಲರ್ ಹೊರಡಿಸ್ತೀವಿ ಅಂತ ಒಂದು ಹೆಮ್ಮೆನಾ, ಅಥವಾ ನಿಜಕ್ಕೂ ಇದು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋ ಬಗ್ಗೆ ಒಂದಿಷ್ಟು ಅನುಮಾನ ಇದೆ. ಎಸ್, ಕುಡ್ ಯು ಕ್ಲಾರಿಫೈ ದಿಸ್? ಶಾಸಕರು ಮತ್ತು ಪರಿಷತ್ ಸದಸ್ಯರುಗಳ ಹೆಸರುಗಳಲ್ಲಿ ಅವರ PAಗಳು, ಸಹಾಯಕರು ಎಲ್ಲರೂ ಕೂಡ ವಾಹನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಬೆನ್ನಲ್ಲೇ ಇದೀಗ ಸಚಿವಾಲಯ, ಸ್ಪೆಷಲಿ ವಿಧಾನಸಭೆಯ ಸಚಿವಾಲಯ ಮತ್ತು ಪರಿಷತ್ ಸಚಿವಾಲಯ ಎರಡೂ ಕೂಡ ಕಠಿಣ ನಿಯಮಗಳನ್ನ ಜಾರಿಗೆ ತರುವ ಮೂಲಕ ಈ ಒಂದು ದುರುಪಯೋಗಕ್ಕೆ ಕಡಿವಾಣವನ್ನ ಹಾಕ್ತಿದೆ. ಇಷ್ಟು ದಿನ ಅಂದ್ರೆ ವಾಹನಗಳನ್ನ ಶಾಸಕರುಗಳು, ಪರಿಷತ್ ಸದಸ್ಯರ ಹೆಸರುಗಳಲ್ಲಿ ಬೇರೆ ಬೇರೆ ಅಂದ್ರೆ ಫ್ಯಾಮಿಲಿಗಾಗಿರ್ಬೋದು ಅಥವಾ ಬೇರೆ ಯಾರೋ ಸ್ನೇಹಿತರಿಗೆ ಬುಕ್ ಮಾಡಲಾಗ್ತಿತ್ತು, ಅದೆಲ್ಲದಕ್ಕೂ ಕೂಡ ಇದೀಗ ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸಲಾಗಿದೆ. ಪ್ರಮುಖವಾಗಿ ಇನ್ನು ಮುಂದೆ ಬೆಂಗಳೂರು ಹೊರತುಪಡಿಸಿ ಬೇರೆಲ್ಲೂ ಕೂಡ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಈ ವಾಹನಗಳನ್ನ ತೆಗೆದುಕೊಂಡು ಹೋಗುವಂತಿಲ್ಲ ಅನ್ನುವಂತಹ ಪ್ರಮುಖವಾದಂತಹ ಒಂದು ಕಠಿಣ ರೂಲ್ ಅನ್ನ ಇದೀಗ ಸಚಿವಾಲಯ ಒಂದು ಮಾರ್ಗಸೂಚಿಯಲ್ಲಿ ತಿಳಿಸಿರುವಂತದ್ದು. ಇದರ ಜೊತೆಗೆ 2020ರಲ್ಲೇ ಒಂದು ನಿಯಮ ಜಾರಿಯಾಗಿತ್ತು. ಯಾರೇ ಈ ವಾಹನಗಳನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ ಶಾಸಕರಾಗಿರ್ಬೋದು ಅಥವಾ ಪರಿಷತ್ ಸದಸ್ಯರೇ ಆ ಒಂದು ಫೇರ್ ದರವನ್ನ ನೀಡಬೇಕು, ಅವರಿಗೆ ಆ ಒಂದು ಹಣವನ್ನ ಸಚಿವಾಲಯಕ್ಕೆ ಕೊಡಬೇಕು ಅನ್ನುವಂತಹ ನಿಯಮ ಇತ್ತು. ಆ ನಿಯಮದ ಜೊತೆಗೆ ಇದೀಗ ಇಂತಹದ್ದೊಂದು ಕಠಿಣ ರೂಲ್ ಗಳನ್ನ ತರಲಾಗಿದೆ. ಇದೀಗ ಬೆಂಗಳೂರು ಏರ್ಪೋರ್ಟ್ ಹೊರತುಪಡಿಸಿದಂತೆ ಬೇರೆ ಎಲ್ಲಾದ್ರೂ ಈ ರೀತಿಯಾದಂತಹ ವಾಹನಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹದ್ದು ಆದ್ರೆ ಅದಕ್ಕೆ ಸಭಾಧ್ಯಕ್ಷರು ಮತ್ತೆ ಏನು ಇರುವಂತಹ ಸ್ಪೀಕರ್ ಅವರ ಪೂರ್ವಾನುಮತಿ ಕಡ್ಡಾಯ ಅನ್ನುವಂತಹ ನಿಯಮವನ್ನು ಕೂಡ ಇದೀಗ ಜಾರಿ ಮಾಡಿರುವಂತದ್ದು. ಗಾಟ್ ಇಟ್. ಥ್ಯಾಂಕ್ ಯು ದೀಪಾ.